ನಾನು ನಿಮ್ಮ ಪ್ರೀತಿ ನಾಯಕ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪಾ ಅಂದ್ರೆ ಈ ವ್ಲಾಗ್ ನಲ್ಲಿ ಇದು ಬಂದು ಮದುವೆ ವ್ಲಾಗ್. ನಾನಿವತ್ತು ಒಂದು ಮ್ಯಾರೇಜ್ಗೆ ಹೋಗ್ತಾ ಇದ್ದೀನಿ, ಮದುವೆಗೆ. ಅದು ಬಂದು ಒಬ್ಬ ಸೆಲೆಬ್ರಿಟಿ ಮದುವೆಗೆ ಗೈಸ್. ನಾನು ಹೋಗ್ತಾ ಇದ್ದೀನಿ ಪಾವಗಡ. ಆಲ್ರೆಡಿ ಹೆಸರಿಂದ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾರ ಮದುವೆಗೆ ಹೋಗ್ತಾ ಇದ್ದೀನಿ ಅಂತ. ಅದಕ್ಕೆ ಈ ಥರ ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಇದೇ ನನ್ನ ಔಟ್ಫಿಟ್, ಕುರ್ತಾ. ಹೇಗೆ ಕಾಣ್ತಾ ಇದೆ? ಚೆನ್ನಾಗಿ ಕಾಣ್ತಾ ಇದೆ? ದಯವಿಟ್ಟು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಒಂದು ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಬನ್ನಿ ಇವತ್ತು ಹೇಗಿರುತ್ತೆ ಮದುವೆ ಅಂತ ನೋಡೋಣ. ನಾವು ಇವಾಗ ಪಾವಗಡಗೆ ಹೊರಟಿದ್ದೀವಿ. ಮಧ್ಯದಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಯಾರು ಸಹ ತಿಂಡಿ ಮಾಡಿರಲಿಲ್ಲ. ಹೋಗ್ತಾ ಡಾಬಾಸ್ಪೇಟಲ್ಲಿ ತಿಂಡಿ ಮಾಡಕ್ಕೆ ಬಂದಿದ್ದೀವಿ. ಸೋಮೇಶ್ವರ ಇಡ್ಲಿ ಹೋಟೆಲ್. ಇಲ್ಲಿ ತಟ್ಟೆ ಇಡ್ಲಿ ಫೇಮಸ್ ಅಂತೆ. ತಟ್ಟೆ ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ. ನಂಗೆ ನಿಜ ಹೇಳಬೇಕು ಅಂದರೆ ಕಾಯಿ ಚಟ್ನಿ ಜೊತೆ ತಟ್ಟೆ ಇಡ್ಲಿ ಅಂದರೆ ತುಂಬ ಇಷ್ಟ. ಚಟ್ನಿ ಚೆನ್ನಾಗಿತ್ತು, ಸಾಂಬಾರು ಓಕೆ, ಬಟ್ ಸ್ಟಿಲ್ ನನಗೆ ಇಷ್ಟ ಆಯಿತು. ಇದಾದಮೇಲೆ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಪಾವಗಡ. ನಾನೆಲ್ಲ ಹತ್ರ ಇದೆ ಪಾವಗಡ ಅಂದ್ಕೊಂಡ್ರೆ ಗುರು, ಹೆವಿ ದೂರ ಇದೆ. ಇನ್ನೂ 106 ಕಿಲೋಮೀಟ್ರು ಇದೆ. ಸೊ ಬನ್ನಿ ಗೈಸ್, ಈ ಒಂದು ಜರ್ನಿ ಹೇಗಿದೆ ಅಂತ ನೋಡೋಣ. ಅದಾದಮೇಲೆ ನನಗೆ ನಿಜವಾಗ್ಲೂ ಮಧುಗಿರಿ ಬೆಟ್ಟ ಇದೆ ಅಂತ ಗೊತ್ತಿಲ್ಲ ಗೈಸ್. ಐ ಆಮ್ ಸೋ ಸಾರಿ ಟು ಬಿ ಆನೆಸ್ಟ್. ನಂಗೆ ಫಾರ್ ದ ಫಸ್ಟ್ ಟೈಮ್ ಗೊತ್ತಾಗಿದ್ದು ಇದು ಒಂದು ಏಕಶಿಲಾ ಬೆಟ್ಟ ಅಂತ. ನೋಡೋಕೆ ತುಂಬ ದೊಡ್ಡದಾಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ, ಬಟ್ ನೆಕ್ಸ್ಟ್ ಟೈಮ್ ನಾನೇನಾದರೂ ಬಂದೆ ಬೆಟ್ಟ ಹತ್ತೀನಿ ಗೈಸ್. ಲಾಂಗ್ ಜರ್ನಿ, ವೆದರು ಸಹ ಚೆನ್ನಾಗಿದೆ. ಮಧ್ಯದಲ್ಲಿ ಸಾಂಗ್ ಇಲ್ಲ ಅಂದರೆ ಆ ಜರ್ನಿಗೆ ಮಜಾನೇ ಬರಲ್ಲ. ಸೊ ಅಪ್ಪು ಸರ್ದು ಸಾಂಗ್ ಕೇಳ್ಕೊಂಡು ನಾವು ಜರ್ನಿನ ಶುರು ಮಾಡಿದ್ದೀವಿ. ಪಾವಗಡ ಇನ್ನೇನು 50 ಕಿಲೋಮೀಟರ್ ಇದೆ. ಫೈನಲಿ ನಾವು ಪಾವಗಡಕ್ಕೆ ಬಂದಿದ್ದೀವಿ. ಏನಪ್ಪ ವಿಶೇಷ ಅಂತಂದರೆ ಪಾವಗಡದಲ್ಲಿ ಶನಿದೇವ್ರ ದೇವಸ್ಥಾನ ತುಂಬ ವಿಶೇಷ ಅಂತೆ. ಜೊತೆಗೆ ಅವ್ರ ಮದುವೆ ಇದ್ದಿದ್ದು ಪಾವಗಡದಲ್ಲ, ಪಾವಗಡದಿಂದ 15 ಕಿಲೋಮೀಟರ್ ದೂರ ಹುಡುಗಿ ಮನೆಯಲ್ಲಂತೆ. ಸಂಪ್ರದಾಯವಾಗಿ ಅವರು ಮನೆ ಹತ್ರನೇ ಮದುವೆ ಮಾಡ್ಕೊಂಡಿದ್ದಾರೆ ನಮ್ಮ ಮಂಜಣ್ಣ ಅವರು. ಕ್ಲೌಡ್ಸ್ ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ಸೊ ಗೈಸ್ ನಾವು ಮದುವೆ ಮಂಟಪಕ್ಕೆ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಮುಗಿದ್ಮೇಲೆ ಬಂದಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೇಗೆ ಏನು ಅಂತ ನೋಡೋಣ. ಇವರೇ ಮದುಮಕ್ಕಳು, ನೋಡ್ಕೊಬಿಡಿ. ನೋಡಿ ಮದುವೆ ಹೆಣ್ಣು ಗಂಡು ಒಳಗಡೆ ಇದ್ದಾರೆ. ಇವಾಗ ತಾನೇ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮುಗಿದಂತೆ. ಖುಷಿಯಾದ ವಿಚಾರ ಏನಪ್ಪಾ ಅಂದ್ರೆ ಇವರು ನನ್ನನ್ನು ಗುರುತಿಸಿದ್ರು. ಸಖತ್ ಖುಷಿ ಆಯ್ತು. ನಾವೊಬ್ರು ಸೆಲೆಬ್ರಿಟಿ ಮದುವೆಗೆ ಹೋಗಿ ನಮ್ಮನ್ನು ಗುರುತಿಸಿದ್ದಾರೆ. ಹಾಯ್ ಮಾಡಿ. ಗಂಡನ್ನ ಮಾತಾಡ್ಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಊಟಕ್ಕಪ್ಪ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಮುಗ್ದೋದ್ಮೇಲೆ ಹೋಗಿದ್ವಿ. ಬಟ್ ಸ್ಟಿಲ್ ಊಟ ಅಂತೂ ತುಂಬ ಚೆನ್ನಾಗಿತ್ತು. ನನ್ನ ಫೇವ್ರೇಟ್ ಮೈಸೂರು ಪಾಕ್ ಮಾಡಿಸಿದ್ರು. ಅದಾದ್ಮೇಲೆ ಒಬ್ಬಟ್ಟು ಸಹ ಕೊಟ್ಟಿದ್ರು. ಆಯಿತಾ, ನಂಗಂತೂ ಊಟ ಇಷ್ಟ ಆಯ್ತಪ್ಪ. ಮದುವೆ ಎಲ್ಲ ಮುಗಿಸ್ಕೊಂಡು ಡಾಬಾಸ್ಪೇಟೆ ಹತ್ರ ಬರ್ತಿರ್ಬೇಕಾದ್ರೆ ನಾನು ಇವತ್ತರ ಹಣ್ಣನ್ನು ನೋಡಿದೆ. ನಾನು ಯಾವತ್ತೂ ತಿಂದಿರಲಿಲ್ಲ. ನಂಗೆ ಒಳ್ಳೆ ಯೂನಿಕ್ ಅಂತ ಅನಿಸ್ತು. ಬಂದಿದ್ದಕ್ಕೆ
ಈ ಹಣ್ಣನ ಹೆಸರು ಬಂದು ಐಸ್ ಆ್ಯಪಲ್ ಅಂತೆ. ಸೊ ಟೇಸ್ಟ್ ಮಾಡೋಣ ಅಂತ ತೊಗೊಂಡಿದ್ದೀನಿ ಗೈಸ್. ಬಂದು ಫಸ್ಟ್ ಟೈಮ್ ನಾನು ತೊಗೊಳ್ತಿದ್ದೀನಿ, ಟೇಸ್ಟು ಸಹ ಮಾಡ್ತಾಯಿದ್ದೀನಿ. ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇವಾಗ ನಾನು ತಿಂತಾ ಇದ್ದೀನಿ. ಪರವಾಗಿಲ್ಲ, ನಾಟ್ ಬ್ಯಾಡ್. ಒಂದು 6/10, ಒಂದು 6 ಕೊಡ್ಬೋದು ನೋಡಿ 10ಕ್ಕೆ. ಅದು ಬಿಟ್ಟರೆ ಓಕೆ ಅನ್ನಿಸ್ತಪ್ಪ ನನಗೆ. ಸೊ ನಾವು ಫೈನಲಿ ಬಂದಿದ್ದೀವಿ ಮನೆ ಹತ್ರ. ಲೇಟ್ ಆಗ್ಬಿಟ್ಟೈತೆ. ಜೊತೆಗೆ ಯಪ್ಪ ಏನು ಗುರು ಇದು ಬೆಂಗಳೂರದು ಟ್ರಾಫಿಕ್ಕು ಸಾಕಾಗ್ಬಿಡ್ತಪ್ಪ. ಮಳೆ ಸಹ ಹನಿ ತುಂತುರು ಮಳೆ ಅನ್ನೋ ಥರ ಬರ್ತಾಯಿತ್ತು. ಅಂತೂ ಇಂತೂ ಬಂತಪ್ಪ ನಮ್ಮ ರೂಮು. ಸೊ ಗೈಸ್, ಫೈನಲಿ ನಾವು ನಮ್ಮ ರೂಮ್ಗೆ ಬಂದ್ವಿ. ನಾವು ಬೆಳಗ್ಗೆ 9:30 ಮನೆ ಬಿಟ್ಟಿದ್ಕೆ ನಾವು ಇವಾಗಲೇ ಬಂದಿದ್ದು. ಆಲ್ಮೋಸ್ಟ್ 7 ಗಂಟೆ ಹತ್ತತ್ರ. ಸಖತ್ತು ಲಾಂಗ್ ಜರ್ನಿ ಇತ್ತಪ್ಪ. ನನಗಂತೂ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು. ಮಳೆ ಬರ್ತಾ ಇತ್ತು, ಚೆನ್ನಾಗಿತ್ತು. ಮಧುಗಿರಿ ಬೆಟ್ಟ ಸಹ ನೋಡಿದ್ವಿ. ಆಮೇಲೆ ಏನೋ ಅದೇ ಮದುವೆ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಊಟ ಮಾಡೋಕೆ ಹೋಗಿದ್ವಿ ನಾವು. ಇನ್ನೇನು ಫೈನಲಿ ಮಂಜಣ್ಣವರು ಮದುವೆ ಆದರು. ಇದು ವ್ಲಾಗ್ನ ಕನ್ಕ್ಲೂಡ್ ಮಾಡೋ ಸಮಯ ಬಂತು. ಇದೇ ಇವತ್ತಿನ ನನ್ನ ವ್ಲಾಗ್, ಒಂದು ಮದುವೆ ವ್ಲಾಗ್, ಎಕ್ಸ್ಪೆಷಲಿ ಮಂಜಣ್ಣವ್ರದ್ದು ಮದುವೆ ವ್ಲಾಗ್. ಫಾರ್ ದ ಫಸ್ಟ್ ಟೈಮು ನಾನು ಪಾವಗಡಗೆ ಹೋಗಿದ್ದು ಮಂಜಣ್ಣವ್ರ ಮದುವೆಗೆ ಅಂತಾನೆ. ಊಟನೂ ಚೆನ್ನಾಗಿ ಮಾಡಿಸಿದ್ರು. ಜೊತೆಗೆ ಏನಪ್ಪ ಅಂದರೆ ಖುದ್ದಾಗೆ ಮಂಜಣ್ಣವರು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ಏನಪ್ಪ ಅಂದರೆ ಊಟ ಜೊತೆ ಕೂತಿ ಮಾತಾಡ್ತಾ ಇದ್ರು. ತುಕಾಲಿ ಸಂತೋಷ್ ಅವರು ಸಹ ಬಂದಿದ್ರು. ಚೆನ್ನಾಗಿತ್ತು. ಒಟ್ಟಿನಲ್ಲಿ ಅಷ್ಟು ದೂರ ಜರ್ನಿ ಮಾಡಿಕೊಂಡು ಮದುವೆ ಮುಗಿದ್ಮೇಲೆ ಹೋಗಿದ್ದೀವಿ ಅಂತ ಒಂದು ಬೇಜಾರು ಸೈಡಲ್ಲಿ ಇದ್ದರೆ ಮಂಜಣ್ಣವ್ರು ನಮಗೆ ಟೈಮ್ ಕೊಟ್ಟು ಮಾತಾಡ್ಸಿದ್ರು ಅನ್ನೋದು ಇನ್ನೊಂದು ಖುಷಿ ಬೇರೆ ಕಡೆ ಆಯಿತಾ. ಅದಾದಮೇಲೆ ಜೋಡಿ ಸಹ ತುಂಬ ಚೆನ್ನಾಗಿದೆ, ನೋಡಿದ್ವಿ. ಪಾವಗಡಗೆ ಹೋಗಿದ್ವಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಮಳೆ, ಅದೊಂದು ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿತ್ತು. ಇವತ್ತು ಒಂದು ದಿನ ಅಂತೂ ಸಖತ್ತಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಬೆಳಗ್ಗೆ ಹೋಗಿದ್ದಕ್ಕೆ ರಾತ್ರಿ ಬಂದ್ವಿ ಅಂತ ಲಾಂಗ್ ಜರ್ನಿ ಸೂಪರ್ ಆಗಿತ್ತು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆ ಇನ್ನೊಂದು ಏನಪ್ಪ ಅಂತಂದರೆ, ನಾನು ನನ್ನ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ಮಂಜಣ್ಣ ಅಂತ ಅಂದ್ಬಿಟ್ಟು ಅವ್ರನ್ನ ಟ್ಯಾಗ್ ಮಾಡಿದ್ದೆ. ಅದಕ್ಕೆ ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಂಗೆ ವಿಶ್ ಮಾಡ್ತಾ ಇದ್ದಾರೆ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಕ್ಕ, ಹ್ಯಾಪಿ ಮ್ಯಾರಿಡ್ ಲೈಫ್, ಜೋಡಿ ಚೆನ್ನಾಗಿದೆ ಅಂತ. ಅವ್ರಿಗೆಲ್ರಿಗೊಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ನಂದಲ್ಲಪ್ಪ ಮದುವೆ, ನನ್ನ ಮದುವೆಗೆ ಇನ್ನೂ ತುಂಬ ಟೈಮ್ ಇದೆ. ಮಂಜಣ್ಣವ್ರ ಮದುವೆನ ಅಟೆಂಡ್ ಮಾಡೋಕ್ಕೆ ಹೋಗಿದ್ದು ಬಿಟ್ಟರೆ ಅವ್ರ ಜೊತೆ ತೊಗೊಂಡು ಒಂದು ಫೋಟೋನ ನಾನು ವಿಶ್ ಮಾಡೋಕ್ಕೆ ಹಾಕಿದ್ದು ನನ್ನ ಸ್ಟೋರಿಲಿ. ಅದು ಬಿಟ್ಟರೆ ನಮ್ಮದು ಮತ್ತು ಅವ್ರದ್ದು ಮದುವೆ ಅಲ್ಲ. ಪ್ಲೀಸ್ ಇದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ ತಲೆಯಿಂದ ತೆಗೆದಾಗಿ ನಾನು ಆಲ್ರೆಡಿ ಅವರಿಬ್ಬರು ಫೋಟೋನ ಸಹ ಹಾಕಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ಒಂದು ಯೂಟ್ಯೂಬ್ ಚಾನಲ್ನ ಯಾರ್ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ನನ್ನ ವಿಡಿಯೋ ಬರೋವರೆಗೂ ವೆಯ್ಟ್ ಮಾಡ್ತಾರೆ. ಅಲ್ಲಿವರೆಗೂ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ನಾನು ನಿಮ್ಮ ಪ್ರೀತಿ ನಾಯಕ್.